ಹಾಯ್ ಫ್ರೆಂಡ್ಸ್, ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಿಮ್ಮ ಒಂದು ಆಂಡ್ರಾಯ್ಡ್ ಫೋನಲ್ಲಿರುವಂಥ ಒಂದು ಇಂಪಾರ್ಟೆಂಟ್ ಸೆಟ್ಟಿಂಗ್ಸ್ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಈ ಒಂದು ವಿಡಿಯೋ ವೆರಿ ಇಂಪಾರ್ಟೆಂಟ್ ಹಾಗೂ ತುಂಬ ಯೂಸ್ಫುಲ್ ಆಗಿರುತ್ತೆ ಅಂತಲೇ ಹೇಳ್ಬೋದು. ಹೌದು ಫ್ರೆಂಡ್ಸ್, ನೀವೇನಾದರೂ ಒಂದು ಆಂಡ್ರಾಯ್ಡ್ ಫೋನನ್ನು ಯೂಸ್ ಮಾಡ್ತಾ ಇದ್ದರೆ ಆ ಒಂದು ಆಂಡ್ರಾಯ್ಡ್ ಫೋನಲ್ಲಿರುವಂಥ ಒಂದು ಹಿಡನ್ ಸೆಟ್ಟಿಂಗ್ಸ್ಗಳ ಬಗ್ಗೆ ನಿಮಗೆ ಗೊತ್ತಿರೋದಿಲ್ಲ. ಕೆಲವೊಂದು ಗೊತ್ತಿರುತ್ತೆ, ಕೆಲವೊಂದು ಗೊತ್ತಿರೋದಿಲ್ಲ. ಕೆಲವೊಂದು ಸೆಟ್ಟಿಂಗ್ಸ್ಗಳನ್ನು ನೀವು ನೋಡಿರ್ತೀರಾ, ಬಟ್ ಆ ಒಂದು ಸೆಟ್ಟಿಂಗ್ಸ್ಗಳ ಬಗ್ಗೆ ನಿಮಗೆ ಹೆಚ್ಚಾಗಿ ಗೊತ್ತಿರೋದಿಲ್ಲ. ಫೋನ್ನಲ್ಲಿ ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡೋದ್ರಿಂದ ನಿಮ್ಮ ಎಲ್ಲ ರಹಸ್ಯ ಬಯಲಾಗುತ್ತೆ ಅಂತಲೇ ಹೇಳ್ಬೋದು. ನೀವು ಯಾವುದಾದ್ರೂ ಒಂದು ಫ್ರೆಂಡ್ಸ್ ಮೊಬೈಲ್ ತಗೊಂಡಾಗ ಅಥವಾ ರಿಲೇಟಿವ್ಸ್ ಮೊಬೈಲ್ ತಗೊಂಡಾಗ ಅಥವಾ ನಿಮ್ಮ ಮನೆಯಲ್ಲಿ ಯಾರ್ದಾದ್ರೂ ಒಂದು ಮೊಬೈಲ್ ತಗೊಂಡಾಗ ಅವರ ಒಂದು ಮೊಬೈಲ್ನಲ್ಲಿ ಈ ಒಂದು ಸೆಟ್ಟಿಂಗ್ಸನ್ನು ಆನ್ ಮಾಡಿದರೆ ಅವರು ಏನೇ ಯೂಸ್ ಮಾಡಿದ್ರೆ ಅನ್ನೋಂಥದ್ದು ಎಲ್ಲ ಒಂದು ಡೀಟೇಲ್ಸನ್ನು ನೀವು ಇಲ್ಲಿ ನೋಡ್ಬೋದು. ಈ ಒಂದು ಸೆಟ್ಟಿಂಗ್ಸನ್ನು ನಿಮ್ಮ ಮನೆಯಲ್ಲಿರುವಂಥ ಒಂದು ಮಕ್ಕಳ ಮೊಬೈಲ್ ತಗೊಂಡಾಗ ಮಾಡಿದರೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಹೇಳ್ಬೋದು. ಯಾಕಂದ್ರೆ ಈಗ ಪ್ರತಿಯೊಂದು ಮಕ್ಕಳು ಕೂಡ ಆನ್ಲೈನ್ ಕ್ಲಾಸು, ಆನ್ಲೈನ್ ಹೋಮ್ವರ್ಕ್ ಅಂತ ಮೊಬೈಲನ್ನು ಯೂಸ್ ಮಾಡ್ತಾ ಇರ್ತಾರೆ. ಸೊ ಆನ್ಲೈನ್ ಕ್ಲಾಸು, ಆನ್ಲೈನ್ ಹೋಮ್ವರ್ಕ್ ಎಲ್ಲ ಮುಗಿದ ತಕ್ಷಣ ಕೂಡ ಅವರು ಬೇರೆ ಬೇರೆ ಅಪ್ಲಿಕೇಶನ್ಸ್ ಅನ್ನ ಯೂಸ್ ಮಾಡ್ತಾ ಇರ್ತಾರೆ ಮತ್ತು ಕೆಲವೊಂದು ಗೇಮ್ಸ್ಗಳನ್ನು ಕೂಡ ಆಟ ಆಡ್ತಾ ಇರ್ತಾರೆ. ಬಟ್ ನಿಮಗೆ ಕೊಡುವಾಗ ಮಾತ್ರ ಆ ಒಂದು ಅಪ್ಲಿಕೇಶನ್ಸ್ ಮತ್ತು ಗೇಮ್ಗಳೆಲ್ಲ ಡಿಲೀಟ್ ಮಾಡಿ ಕೊಡ್ತಾರೆ. ಯಾಕಂದ್ರೆ ಪೇರೆಂಟ್ಸ್ಗಿಂತ ಮಕ್ಕಳೇ ತುಂಬಾ ಹುಷಾರಾಗಿರ್ತಾರೆ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಈ ಒಂದು ಸೆಟ್ಟಿಂಗ್ಸ್ ಯಾವುದು ಮತ್ತು ಈ ಒಂದು ಸೆಟ್ಟಿಂಗ್ಸ್ನಲ್ಲಿ ನಿಮಗೆ ಏನೇನು ಉಪಯೋಗ ಆಗುತ್ತೆ ಅನ್ನೋದು ಡೀಟೇಲ್ಸನ್ನು ತಿಳಿಸ್ಕೊಡ್ತೇನೆ. ಸೊ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ, ಒಂದು ಲೈಕನ್ನು ಮಾಡಿ. ನಿಮ್ಮ ಒಂದು ಲೈಕ್ ನನಗೆ ಮುಂದಿನ ಒಂದು ವಿಡಿಯೋ ಮಾಡಲಿಕ್ಕೆ ಮೋಟಿವೇಶನ್ ಸಿಗೋದಾಗುತ್ತೆ. ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ವಿನಾಯಕ್. ನೀವು ನೋಡ್ತಿದ್ದೀರಾ shettyvinutech ಯೂಟ್ಯೂಬ್ ಚಾನಲನ್ನು ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಇದರಿಂದ ನನ್ನ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಫಸ್ಟ್ ಸಿಗುತ್ತೆ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಈ ಒಂದು ಸೆಟ್ಟಿಂಗ್ ಬಂದ್ಬಿಟ್ಟು ಪ್ರತಿಯೊಂದು ಮೊಬೈಲಲ್ಲೂ ಕೂಡ ಇರುತ್ತೆ. ನೀವು ಇಲ್ಲಿ ನಿಮ್ಮ ಒಂದು ಸೆಟ್ಟಿಂಗನ್ನು ಓಪನ್ ಮಾಡಬೇಕಾಗತ್ತೆ. ಓಪನ್ ಮಾಡಿದ್ಮೇಲೆ ನೀವು ಇಲ್ಲಿ ಸರ್ಚಲ್ಲಿ ನೀವು ಡಿಜಿಟಲ್ ಅಂತ ಒಂದು ಸರ್ಚ್ ಮಾಡಬೇಕಾಗತ್ತೆ. ನೋಡ್ಬೋದು, ಇಲ್ಲಿ ಡಿಜಿಟಲ್ ವೆಲ್ಬೀಯಿಂಗ್ ಅಂತ ಒಂದು ಆಪ್ಷನ್ ಬಂದಿದೆ. ಇಲ್ಲಿ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ನೋಡಿ, ನೋಡ್ಬೋದು, ಇಲ್ಲಿ ಈ ಥರ ಒಂದು ಇಂಟರ್ಫೇಸ್ ಓಪನ್ ಆಗಿದೆ. ಇಲ್ಲಿ ನೀವು ಈ ಒಂದು ಸರ್ಕಲ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಕ್ಲಿಕ್ ಮಾಡಿದ ನಂತರ ನಿಮಗೆ ಇಲ್ಲಿ ನೋಡಿ ಈ ಥರ ಇಲ್ಲಿ ಓಪನ್ ಆಗಿದೆ. ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಟೈಮ್ ಇದೆ ಅಂತ ನೋಡಿ. ಇಲ್ಲಿ ಸ್ಕ್ರೀನ್ ಟೈಮ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ 3 hours 59 minutes ಅಂತ ಕಾಣಿಸ್ತಾ ಇದೆ. ಇದೇನೆಂದರೆ ಇವತ್ತು ನೀವು ಎಷ್ಟು ತಾಸು ಮೊಬೈಲನ್ನು ಯೂಸ್ ಮಾಡಿದ್ದೀರಿ ಅನ್ನೋಂಥದ್ದು ಕಾಣಿಸ್ತಾ ಇದೆ. ಇಲ್ಲಿ ನೀವು ನೋಡ್ಬೋದು, ಇಲ್ಲಿ 3 ತಾಸು 59 minutes ನಾನು ಇವತ್ತು ಯೂಸ್ ಮಾಡಿದ್ದೇನೆ. ಅದರಲ್ಲಿ ಯೂಟ್ಯೂಬ್ ನೋಡ್ಬೋದು 1 ತಾಸು 32 ನಿಮಿಷ. ಇಲ್ಲಿ ಓಪನ್ ಕ್ಯಾಮ್ರಾ 48 minutes, ಪಿಕ್ಸ್ಲ್ಯಾಬ್ 43 minutes. ಈ ಥರ ನಾವು ಯಾವ ಆ್ಯಪನ್ನು ಎಷ್ಟು ಹೊತ್ತು ನಾವು ಯೂಸ್ ಮಾಡಿದ್ದೇವೆ ಅನ್ನೋದು ಡೀಟೇಲ್ಸ್ ಕಾಣಿಸ್ತಾ ಇದೆ. ಇದೇ ರೀತಿ ಪ್ರತಿಯೊಂದು ಅಪ್ಲಿಕೇಶನ್ಸು ಕೂಡ ಕಾಣಿಸ್ತಾ ಇದೆ. ನೀವು ಯಾವ ಅಪ್ಲಿಕೇಶನನ್ನು ಎಷ್ಟೆಷ್ಟು ಟೈಮ್ ಯೂಸ್ ಮಾಡಿದ್ದೀರಿ ಅನ್ನೋದು ಇಲ್ಲಿ ಕಾಣಿಸ್ತಾ ಇದೆ. ಹಾಗೆ ಇಲ್ಲಿ ಮೇಲ್ಗಡೆ ಸ್ಕ್ರೀನ್ ಟೈಮ್ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ಟೈಮ್ಸ್ ಓಪನ್ ಅಂತ ಇದೆ ನೋಡಿ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗತ್ತೆ. ನೋಡ್ಬೋದು, ಇಲ್ಲಿ 11 ಅನ್ಲಾಕ್ಸ್ ಅಂತ ಕಾಣಿಸ್ತಾ ಇದೆ. ಅಂದರೆ 11 ಅಪ್ಲಿಕೇಶನ್ ನಾವು ಅನ್ಲಾಕ್ ಮಾಡಿದ್ದೇನೆ ಇವತ್ತು. ಯಾವ ಅಪ್ಲಿಕೇಶನ್ ಎಷ್ಟೆಷ್ಟು ಸಲ ನಾನು ಲಾಕನ್ನು ಓಪನ್ ಮಾಡಿದ್ದೀನಿ ಅಂತ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ಬೋದು, ಇಲ್ಲಿ ಗ್ಯಾಲರಿ 30 times, ಯೂಟ್ಯೂಬ್ 17 times. ನೋಡ್ಬೋದು, ಇಲ್ಲಿ ಪ್ರತಿಯೊಂದು ಆ್ಯಪ್ನ ನಾವು ಎಷ್ಟು ಸಲ ಸ್ಕ್ರೀನನ್ನು ಲಾಕ್ ಓಪನ್ ಮಾಡಿದ್ದೇವೆ ಅಂತ ಕಾಣಿಸ್ತಾ ಇದೆ. ನೋಡ್ಬೋದು, ಇಲ್ಲಿ ಅದೇ ರೀತಿ ನೀವು ಇವತ್ತು ಒಂದು ದಿವಸನಲ್ಲ, ನೀವು ಲಾಸ್ಟ್ ವೀಕಂದು ಕೂಡ ನೋಡ್ಬೋದು. ಲಾಸ್ಟ್ 2 ವೀಕಂದು ಬೇಕಾದರೂ ನೋಡ್ಬೋದು, 3 ವೀಕಂದು ಬೇಕಾದರೂ ನೋಡ್ಬೋದು. ಇಲ್ಲಿ ನೀವು ಯಾವ್ಯಾವ ದಿವಸ ಎಷ್ಟೆಷ್ಟು ಟೈಮನ್ನು ಮೊಬೈಲಲ್ಲಿ ಯೂಸ್ ಮಾಡಿದ್ದೀರಿ ಅನ್ನೋಂಥದ್ದು ಇಲ್ಲಿ ಸಿಗುತ್ತೆ. ಅದೇ ರೀತಿ ನೀವು ಇಲ್ಲಿ ಟೈಮ್ಸ್ ಓಪನ್ ಇನ್ನೊಮ್ಮೆ ಕ್ಲಿಕ್ ಮಾಡಿ ಕೆಳಗಡೆ ನೋಡ್ಬೋದು ನೋಟಿಫಿಕೇಶನ್ ರಿಸೀವ್ಡ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡ್ಬೋದು ಇವತ್ತು ನಿಮಗೆ ಎಷ್ಟು ನೋಟಿಫಿಕೇಶನ್ ಬಂದಿದೆ ಅಂತ ಕೂಡ ಗೊತ್ತಾಗುತ್ತೆ. ವಾಟ್ಸಪ್ನಲ್ಲಿ, ಗ್ಯಾಲರಿಲಿ ಯಾವ ಅಪ್ಲಿಕೇಶನ್ನಲ್ಲಿ ಎಷ್ಟೆಷ್ಟು ನೋಟಿಫಿಕೇಶನ್ ಬಂದಿದೆ ಅಂತ ಕೂಡ ಇಲ್ಲಿ ಗೊತ್ತಾಗುತ್ತೆ. ಸೊ ನೀವು ಯಾವುದಾದ್ರು ಫ್ರೆಂಡ್ಸನ್ನು ಮೊಬೈಲ್ ತಗೊಂಡಾಗ ಈ ಒಂದು ಸೆಟ್ಟಿಂಗನ್ನು ಓಪನ್ ಮಾಡಿದರೆ ನೀವು ಕೂಡ ನೋಡ್ಬೋದು ಅವರು ಯಾವ್ಯಾವ ಅಪ್ಲಿಕೇಶನನ್ನು ಎಷ್ಟೆಷ್ಟು ಟೈಮ್ ಯೂಸ್ ಮಾಡ್ತಾರೆ ಅನ್ನೋದು ಕೂಡ ನೋಡ್ಕೊಳ್ಬೋದು. ಅದೇ ರೀತಿ ನಿಮ್ಮ ಒಂದು ಮನೆಯಲ್ಲಿ ಒಂದು ಚಿಕ್ಕ ಮಕ್ಕಳಿದ್ರೂ ಕೂಡ ಅವರೇನಾದ್ರು ಆನ್ಲೈನ್ ಕ್ಲಾಸ್ ಸಲುವಾಗಿ ಮೊಬೈಲನ್ನು ತಗೊಂಡಾಗ ಅವರು ಯಾವ್ಯಾವ ಗೇಮನ್ನು ಆಡಿದ್ದಾರೆ ಮತ್ತು ಯಾವ್ಯಾವ ಅಪ್ಲಿಕೇಶನ್ ಓಪನ್ ಮಾಡಿದ್ದಾರೆ ಅನ್ನೋ ಪ್ರತಿಯೊಂದು ಡೀಟೇಲ್ಸ್ ಕೂಡ ಇಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಅದೇ ರೀತಿ ನೀವು ಕೂಡ ಇವತ್ತು ಎಷ್ಟು ಟೈಮನ್ನು ಮೊಬೈಲ್ನಲ್ಲಿ ಯೂಸ್ ಮಾಡಿದ್ದೀರಾ ಅನ್ನೋದು ಕೂಡ ನಿಮಗೆ ಗೊತ್ತಾಗತ್ತೆ. ಸೊ ಈ ಒಂದು ಸೆಟ್ಟಿಂಗನ್ನು ನೀವು ದಿನಾಲು ಆನ್ ಮಾಡಿಕೊಂಡು ನೀವು ನಿಮ್ಮ ಮೊಬೈಲ್ನಲ್ಲಿ ದಿನಾಲು ಎಷ್ಟು ಟೈಮನ್ನು ಹಾಳು ಮಾಡ್ತೀರಾ ಅನ್ನೋದು ನೋಡ್ಕೊಳ್ಬೋದು.
ಈ ಒಂದು ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೂ ಶೇರ್ ಕೂಡ ಮಾಡಿ. ಇನ್ನೊಂದು ಹೊಸ ವಿಡಿಯೋ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿ ತನಕ ಬಾಯ್ ಬಾಯ್, ಟೇಕ್ ಕೇರ್.